ಮೊನ್ನೆ ರಾತ್ರಿ RCB ಅವರು ಒಂದು ರೋಚಕವಾದಂತಹ ಪಂದ್ಯದಲ್ಲಿ ಗೆಲುವನ್ನು ತಂದುಕೊಟ್ಟು ನಮಗೆ ಸಂಭ್ರಮಾಚರಣೆಗೆ ಕಾರಣರಾದರು. ನಿನ್ನೆ RCB ಟೀಮು ಬೆಂಗಳೂರಿಗೆ ಬಂದು ವಿಜಯೋತ್ಸವ ಆಚರಣೆ ಮಾಡಲಿಕ್ಕೆ ಅಂತ ಬಂದರೆ ಸರ್ಕಾರದ ಬೇಜವಾಬ್ದಾರಿತನದಿಂದಾಗಿ ಸಂಭ್ರಮಾಚರಣೆ ಶೋಕಾಚರಣೆಯಾಗಿ ಪರಿವರ್ತನೆ ಆಗಿದೆ. ಸುಮಾರು 11 ಜನ ಕಾಲು ತುಳಿತಕ್ಕೆ ಸಿಕ್ಕಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಬೆಳಗ್ಗೆಯಿಂದಲೂ ಮಾಧ್ಯಮ ನೋಡ್ತಾ ಇದ್ದು ಇವ್ರ ಪ್ರಿಪ್ರೇಷನ್ ಹೇಗಿದೆ. ಯಾಕಂದರೆ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿ ವಿಧಾನಸೌಧದ ಎದುರುಗಡೆ ನಾವು ಸನ್ಮಾನ ಮಾಡ್ತಾ ಇದ್ದೀವಿ, ಈ ಸಂಭ್ರಮದಲ್ಲಿ ನೀವು ಭಾಗಿಯಾಗಿ ಅಂತ ಬಹಿರಂಗವಾಗಿ RCB ಅಭಿಮಾನಿಗಳಿಗೆ ಕರೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸೂಕ್ತವಾದ ಅರೇಂಜ್ಮೆಂಟನ್ನು ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದು. ಆದರೆ 11 ಗಂಟೆ ಆದ್ರೂ ಕೂಡ ವಿಧಾನಸೌಧ ಎದುರುಗಡೆ ಸ್ಟೇಜೇ ಆಗ್ತಾ ಇಲ್ಲ. ಈ ಮಧ್ಯದಲ್ಲಿ ಮಾಧ್ಯಮಗಳಿಂದ ಗೊತ್ತಾಯಿತು ಪೊಲೀಸ್ ಇಲಾಖೆ ವ್ಯವಸ್ಥೆನ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಿರಾಕರಿಸಿದೆ. ಆದರೂ ಕೂಡ ಸರ್ಕಾರ ಒತ್ತಡವನ್ನು ಹಾಕಿ ನೆನ್ನೆನೇ ಮಾಡಿಬಿಡಬೇಕು ಅಂತ ಆವೇಶದಲ್ಲಿ ಒಂದು ರೀತಿ ಅತ್ಯುತ್ಸಾಹದಲ್ಲಿದ್ದಾರೆ ಅಂತಲೂ ಗೊತ್ತಾಯಿತು. ಎಲ್ಲ ಘಟನೆಗಳ ನಂತರ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಂಥ ಮಾಧ್ಯಮ ಹೇಳಿಕೆಯನ್ನು ನೋಡಿದೆ. ಕಾಂಗ್ರೆಸ್ನ ವಿವಿಧ ಸಚಿವರು MLAಗಳು ಕೊಟ್ಟಂಥ ಹೇಳಿಕೆಯನ್ನು ನೋಡಿದೆ. ಕಾಂಗ್ರೆಸ್ಸಿನ ಸೋಷಿಯಲ್ ಮೀಡಿಯಾ ಪೇಜ್ಗಳು ಹ್ಯಾಂಡ್ಲ್ಗಳಲ್ಲಿ ಅವ್ರು ಕೊಡ್ತಾ ಇರುವಂಥ ಸಮರ್ಥನೆಯನ್ನು ನೋಡಿದೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನಿಮ್ಮನ್ನು ಒಬ್ಬ ಒರಟು ವ್ಯಕ್ತಿ ಅಷ್ಟೇ ಅಂತ ಅಂದ್ಕೊಂಡಿದ್ದೆ ನಾನು. ಆದರೆ ನಿಮ್ಮ ಹೇಳಿಕೆ, ನಿಮ್ಮ ಪಕ್ಷದ ನಿಲುವು, ನಿಮ್ಮಗಳ ಸಮರ್ಥನೆ ನೋಡಿದ ಮೇಲೆ ನೀವು ಒರಟು ವ್ಯಕ್ತಿ ಮಾತ್ರ ಅಲ್ಲ, ನೀವೊಬ್ಬ ಇನ್ಸೆನ್ಸಿಟಿವ್, ಇರ್ರೆಸ್ಪಾನ್ಸಿಬಲ್, ಸಂವೇದನೆ ಇಲ್ಲದಂತಹ ಒಬ್ಬ ನಿರ್ಭಾವಕ ಮನುಷ್ಯ ಅನ್ನೋದನ್ನು ನೆನ್ನೆ ನೀವು ಇಡೀ ರಾಜ್ಯಕ್ಕೆ ದೇಶಕ್ಕೆ ನಿರೂಪಿಸಿದ್ರಿ. ನೀವು ಏನು ಸರ್ ಸಿದ್ದರಾಮಯ್ಯನವರೇ, ವಿಧಾನಸೌಧ ಎದುರುಗಡೆ ನೀವು ಶಾಲು ಪೇಟ ಹಾಕಿಸ್ಕೊಳ್ಳೋಕ್ಕೆ ಪ್ಲೇಯರ್ಸ್ ಬರ್ತೀವಿ ಅಂತ ಹೇಳಿದ್ರ? 3ನೇ ತಾರೀಕು ಬೆಳಗಿನ ಜಾವ ರಾತ್ರಿ ಕಳೆದು 4ನೇ ತಾರೀಕು ಬೆಳಗಿನ ಜಾವದವರೆಗೂ ಮ್ಯಾಚ್ ನಡೆದಿದೆ. ಅದೇ ದಿನ ಇಡೀ ಬೆಂಗಳೂರಿನಲ್ಲಿ ಲಕ್ಷಾಂತರ ಜನ ಬೀದಿಗಿಳಿದು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಇದ್ರ ಮಧ್ಯದಲ್ಲಿ ಆತುರವಾಗಿ ನೀವು 4ನೇ ತಾರೀಕೆ ವಿಧಾನಸೌಧ ಎದುರುಗಡೆ ನೀವು ಪೇಟ ಶಾಲು ಹಾಕಬೇಕು ಅಂತ ನಿಮ್ಮ ಮೇಲೆ ಯಾರು ಒತ್ತಡ ಹಾಕಿದರು? ಇಷ್ಟಾಗಿಯೂ ಕೂಡ ನೀವು ಅಲ್ಲಿ ಕಾರ್ಯಕ್ರಮವನ್ನು ಅರೇಂಜ್ ಮಾಡ್ತೀವಿ ಅಂತ ಹೇಳಿ ಓಪನ್ ಆಗಿ ಟ್ವಿಟರ್ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ರಿ, ನೀವು ಬನ್ನಿ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿ ಅಂತೇಳಿ. ಇವತ್ತು ಮಾತಾಡ್ತಾ ಇರೋದು ಏನು ನೀವು? ಇಷ್ಟೊಂದು ಜನ ಬಂದ್ಬಿಟ್ರು, ನಾವು ಹೆಂಗೆ ಅದನ್ನು ನಿಭಾಯಿಸೋಕ್ಕಾಗುತ್ತೆ ಅಂತ ಹೇಳ್ತಿರಲ್ಲ ಸಿದ್ದರಾಮಯ್ಯನವರೇ. ಇಷ್ಟೊಂದು ನಿರ್ಭಾವಕವಾಗಿ ನಿರ್ಲಜ್ಜವಾಗಿ ಮಾತಾಡ್ತಿದ್ದೀರಲ್ಲ. ವಿಧಾನಸೌಧ ಎದುರುಗಡೆ ಸ್ಟೇಜ್ ಹಾಕಿಸಿ ನಿಮ್ಮ ಮೊಮ್ಮಗನಿಗೆ, ಚೀಫ್ ಸೆಕ್ರೆಟರಿ ಮಗಳಿಗೆ, ನರೇಂದ್ರ ಸ್ವಾಮಿ ಮಗನಿಗೆ, ಜಮೀರಣ್ಣನ ಮಗನಿಗೆ ಆಟೋಗ್ರಾಫು, ಕಂಡೋರ ಮಕ್ಕಳಿಗೆ ಸಾವಿನ ಬಳುವಳಿನ? ಎಷ್ಟು ಇನ್ಸೆನ್ಸಿಟಿವ್ ಇದ್ದೀರಿ ಸರ್ ನೀವು? ಅಲ್ಲ, ನೀವು ನಿಮ್ಮ ಸಚಿವ ಸಂಪುಟದಲ್ಲಿರುವಂತಹ ಮಹಾನುಭಾವರು, ಆ ಕಲಘಟಗಿಯ ಲಾಡು, ಆ ಕಲಬುರಗಿಯ ಪ್ರಿಯಾಂಕಾ, ಏನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ 60 ಕೋಟಿ ಜನರಿಗೆ ಅವಕಾಶ ಮಾಡಿಕೊಟ್ಟಂಥ ವ್ಯಕ್ತಿಗೆ ಕಾರ್ಯಕ್ರಮ ಹೇಗೆ ಅರೇಂಜ್ ಮಾಡಬೇಕು ಅಂತೇಳಿ ಹೇಳ್ಬಿಟ್ಟು ಪಾಠ ಹೇಳ್ತಿದ್ರಲ್ಲ. ಯೋಗಿ ಆದಿತ್ಯನಾಥ್ 60 ಕೋಟಿ ಜನರನ್ನು ಸಂಭಾಳಿಸಿ ಕಳಿಸಿದಾರೆ. ಪ್ರತಿಯೊಬ್ಬರಿಗೂ ಸ್ನಾನ ಮಾಡಿಸಿ ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಕಳಿಸಿದ್ದಾರೆ. ಆಗಿದ್ದು ಒಂದು ಅವಘಡ ಅಷ್ಟೇ. 60 ಕೋಟಿ ಜನನ 45 ದಿನಗಳ ಕಾಲ ಅವರು ಸಂಭಾಳಿಸಿದ್ದಾರೆ. ನೀವು 60,000 ಜನ ಸಂಭಾಳಿಸ್ಲಿಕ್ಕಾಗಲಿಲ್ವಲ್ಲ ಸರ್ ನಿಮ್ಮದು? ಇದು ನಿಮ್ಮ ಸರ್ಕಾರದ ಯೋಗ್ಯತೆಯನ್ನು ತೋರಿಸುತ್ತೆ. ಅಲ್ಲ ಸಿದ್ದರಾಮಯ್ಯನವರೇ, ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಿಮ್ಮ ರಾಜಕಾರಣಿಗಳ ಮಕ್ಕಳ ಮದುವೆಗೆ 1000 ಜನ ಬರ್ತಾರೆ, ಅದನ್ನು ಸಂಭಾಳಿಸಲಿಕ್ಕೆ ಪೊಲೀಸ್ ಇಲಾಖೆನ ಬಳಕೆ ಮಾಡ್ಕೋತೀರಿ. ಇದೇ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಲಕ್ಷಾಂತರ ಜನ ಸೇರಿಸ್ಕೊಂಡು ಪೊಲಿಟಿಕಲ್ ರ್ಯಾಲಿ ನಡೆಯುತ್ತೆ, ಅದಕ್ಕೆ ಸೂಕ್ತ ಭದ್ರತೆ, ಸೂಕ್ತ ತಯಾರಿ ಮಾಡ್ತೀರಿ. ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿ ಅಂತೇಳಿ ಹೇಳಿ ಕರೆ ಕೊಟ್ಬಿಟ್ಟು ಸೂಕ್ತ ತಯಾರಿ ಮಾಡೋಕ್ಕಾಗಲ್ವ ನಿಮಗೆ? ನಿಮ್ಮ DPIR ಮುಖ್ಯಸ್ಥ ಏನಂತ ಹೇಳ್ತಾರೆ, ಇಷ್ಟು ಜನ ಬಂದರು ನಮ್ಮ ಕೈಲಿ ಸಂಭಾಳಿಸೋಕ್ಕಾಗಲ್ಲ ಅಂತೇಳಿ ಸಂಭಾಳಿಸ್ಲಿಲ್ವಾ? ಆಯಿತು, ನೀವೇ ಸಿದ್ದರಾಮೋತ್ಸವ ಅಂತೇಳಿ ಮಾಡ್ಕೊಂಡ್ರಿ, 25 ಲಕ್ಷ ಜನ ಕರೆಸಿದ್ರಿ.
ಎಲ್ಲ ಕಡೆಗೂ ಬಸ್ ಕಳಿಸಿದ್ರಿ, ಬಾಡೂಟ ಹಾಕ್ಸಿದ್ರಿ. ಒಂದು ಸಣ್ಣ ಘಟನೆ ಅದನ್ನು ಸಂಭವಿಸ್ತಾ 25 ಲಕ್ಷ ಜನನ ನಿಮ್ಮ ಮೆರವಣಿಗೆಗೋಸ್ಕರವಾಗಿ ನೀವು ಕರೆಸಿ ಸಂಭಾಳಿಸಿ ಕಳಿಸ್ತೀರಿ. ಇಲ್ಲೊಂದು 50-60 ಸಾವಿರ ಜನ ಬಂದವ್ರನ್ನ ಸಂಭಾಳಿಸೋಕ್ಕಾಗಲಿಲ್ಲ ಅಂತಂದರೆ ನಿಮ್ಮ ಸರ್ಕಾರದ ಕಾರ್ಯಕ್ಷಮತೆ ಎಷ್ಟಿದೆ ಅನ್ನೋದನ್ನು ತೋರಿಸುತ್ತೆ. ಈ ಕಾಂಗ್ರೆಸ್ಸು ಇಡೀ ದೇಶದಲ್ಲಿ ಚುನಾವಣೆಯಲ್ಲಿ ಸೋತು ಅವ್ರಿಗೆ ದರಿದ್ರ ಹೆಂಗೆ ಬಂದಿದೆ ಅಂತಂದರೆ RCB ಗೆಲುವಿನಲ್ಲಿ ಇವರೊಂದಷ್ಟು ಪ್ರಚಾರ ತೊಗೊಳ್ಬೇಕು. ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಏರ್ಪೋರ್ಟಿಗೆ ಹೋಗಿ ಅವ್ರನ್ನ ರಿಸೀವ್ ಮಾಡೋಕ್ಕೆ ಹೋಗಿ ಬುಕ್ಕೆ ಕೊಟ್ಬಿಟ್ಟು ಬಾವುಟ ಕೊಟ್ಬಿಟ್ಟು ಶರ್ಟ್ಸ್ ಹಾಕೊಂಬಿಟ್ಟು ಫೋಟೋ ತೆಗೆಸ್ಕೋತಾರೆ. ನಿಮ್ಮನ್ನೇನು ಕರೆದಿದ್ರಾ? ವಿರಾಟ್ ಕೊಹ್ಲಿ ಕರೆದಿದ್ರಾ? ನಿಮ್ಮನ್ನು RCB ಅವ್ರು ಕರೆದಿದ್ರಾ? KS ಯಾವ್ದವ್ರು ಹೇಳಿದ್ರ? IPL ಹೆಡ್ ಹೇಳ್ತಾ ಇದ್ದಾರೆ ನಮಗೆ ಪ್ರಿಪ್ರೇಷನು ಇದ್ರದ್ದು ಈ ಸಂಭ್ರಮಾಚರಣೆನೇ ಗೊತ್ತಿಲ್ಲ, ಇವರೇ ಮಾಡಿದ್ದಾರೆ ಅಂತ. ಮಾಡಿದ್ದಾರೆ ಅಂದಮೇಲೆ ವ್ಯವಸ್ಥೆ ಮಾಡ್ಬೇಕು ತಾನೆ. ಕೋಲ್ಕತ್ತಾ ನೈಟ್ ರೈಡರ್ಸು IPL ಗೆದ್ದಾಗ 2 ದಿನದ ನಂತರ ಸಂಭ್ರಮಾಚರಣೆ ಮಾಡಿದರು. ಮುಂಬೈ ಇಂಡಿಯನ್ಸ್ ಗೆದ್ದ ನಂತರ 2 ದಿನದ ನಂತರ ಮಾಡಿದರು. ಚೆನ್ನೈನವ್ರು ಗೆದ್ದಾದ ನಂತರ 3 ದಿನದ ನಂತರ ಮಾಡಿದರು. ಹಾಗೆ ವರ್ಲ್ಡ್ ಕಪ್ T20ನಲ್ಲಿ ಗೆದ್ಕೊಂಬಂದಾದ್ಮೇಲೆ 5 ದಿನದ ನಂತರ ಸಂಭ್ರಮಾಚರಣೆ ಮಾಡಿದ್ರು. ಲಕ್ಷಾಂತರ ಜನ ಬಂದರು, ಒಂದು ಘಟನೆ ಸಂಭವಿಸಲಿಲ್ಲ. ಆದರೆ ನಿಮಗೆ ಬೆಳಗಿನ ಜಾವ ಮುಗ್ದಿರೋ ಮ್ಯಾಚ್ಗೆ ಮಧ್ಯಾಹ್ನಕ್ಕೆ ಆಲ್ರೆಡಿ ನೀವು ಸಂಭ್ರಮಾಚರಣೆ ಮಾಡಬೇಕು ಅಂತ ನಿಮಗೆ ಆ ಥರ ಯಾರಿತ್ತು? ಏನು ವಿರಾಟ್ ಕೊಹ್ಲಿ ಫೋನ್ ಮಾಡಿ ಇವತ್ತೇ ಬಂದ್ಬಿಡ್ತೀನಪ್ಪ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರ? ಯಾರು ಕರೆದಿದ್ರು ನಿಮಗೆ? ಏನು ನೀವೇನೋ ಕಪ್ ಗೆಲ್ಲೋದಕ್ಕೆ ನಿಮ್ಮದೇನೋ ಸಾಕಾರ ಇತ್ತಾ? ಈ ಒಂದು IPL ನಡೆದಂಥ ಇಷ್ಟೂ ಸಂದರ್ಭದಲ್ಲೂ 7-8 ಮ್ಯಾಚ್ಗಳು ಬೆಂಗಳೂರಿನಲ್ಲಿ ನಡೆದಿದ್ದಾವೆ. ಪ್ರತಿ ಸಾರಿ ಪೊಲೀಸರು ಭದ್ರತೆ ಕೊಟ್ಟಿದ್ದಾರೆ, ಸೂಕ್ತ ತಯಾರಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಿಮಗೊಂದು 50-60 ಸಾವಿರ ಜನನ ಮ್ಯಾನೇಜ್ ಮಾಡೋಕ್ಕಾಗಿಲ್ವಲ್ಲ ನಿಮಗೆ? ಅಲ್ಲ, ವಿಧಾನಸೌಧ ಎದುರುಗಡೆ ನಿಮ್ಮ ಹಾಕುವಂತಹ ಒಂದು ಶಾಲಾ ಪೇಟೆಗೋಸ್ಕರ ಬರಬೇಕಿತ್ತು. ನೇರವಾಗಿ ನೀವು ಚಿನ್ನಸ್ವಾಮಿ ಸ್ಟೇಡಿಯಮದಲ್ಲೇ ಮಾಡ್ಬೋದಿತ್ತು. ಅಥವಾ ನಿಮಗೆ ಬೆಂಗಳೂರದು ಓಲ್ಡ್ ಏರ್ಪೋರ್ಟ್ HAL ಏರ್ಪೋರ್ಟಿಗೆ ನೀವು ಕರ್ಕೊಂಬಂದು ಅಲ್ಲಿಂದ ರೋಡ್ ಶೋ ಮಾಡಿದರೆ, ಎಲ್ಲ ಕಡೆಯೂ ರೋಡ್ ಶೋ ಮಾಡಿದ್ದಾರೆ. ಓಪನ್ ಬಸ್ಸಲ್ಲಿ ಆಟಗಾರನ ಕರ್ಕೊಂಬಂದರೆ, ಕಪ್ ಹಿಡ್ಕೊಂಡು ಬಂದರೆ ಜನ ರಸ್ತೆ ಉದ್ದಕ್ಕೂ ನೋಡಿಕೊಂಡು ಅಲ್ಲೇ ಖುಷಿ ಪಡ್ತಾರೆ. ಎಲ್ರಿಗೂ ಆಟಗಾರರನ್ನು ನೋಡುವಂಥ ಅವಕಾಶ ಆಗುತ್ತೆ. ಇಷ್ಟು ಕಾಮನ್ ಸೆನ್ಸ್ ಇಲ್ವ ನಿಮಗೆ? ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹಿಡಿಯೋದೇ 35 ಸಾವಿರ ಅಂತ ಹೇಳ್ತೀರಿ. ಹಾಗಾದರೆ ನೀವು ಏರ್ಪೋರ್ಟಿಂದ, ಓಲ್ಡ್ ಏರ್ಪೋರ್ಟಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ನೀವು ಪ್ರೊಸೆಷನ್ ಮಾಡಿತ್ತು ಅಂದರೆ ಲಕ್ಷಾಂತರ ಜನ ಬಂದು ನೋಡ್ಬೋದಿತ್ತು. ಸರ್ಕಾರ ನಡೆಸೋರಿಗೆ ನಿಮಗೆ ಮಿನಿಮಮ್ ಕಾಮನ್ ಸೆನ್ಸು ಇಲ್ವಾ? ಅಥವಾ ಪೊಲೀಸ್ ಇಲಾಖೆಯ ಮಾತಿಗೆ ಸ್ವಲ್ಪನಾದ್ರೂ ಬೆಲೆ ಕೊಡಬೇಕು ಅಂತ ಗೊತ್ತಿಲ್ವಾ? ಆಯಿತು, ಈ ಜಮೀರಣ್ಣನ ಕರ್ಕೊಂಡು, ಜಮೀರಣ್ಣನ ಮಗ ಏನು ಫೋಟೋ ತೆಗೆಸ್ಕೊಳಕ್ಕೆ ಅಲ್ಲಿ ಬರೋದು, ಅಲ್ಲಿ ರಿಜ್ವಾನ್ ಅರ್ಷದ್ ಮಗ ಫೋಟೋ ತೆಗೆಸ್ಕೊಳಕ್ಕೆ ಬರೋದು. ಜಮೀರಣ್ಣ ನಿಮ್ಮ ಮಗನಿಗೆ ಸಿನಿಮಾ ಮಾಡಿ ಸ್ಟಾರ್ ಮಾಡೋಕ್ಕೆ ಹೋದ್ರಿ, ಆಗಲಿಲ್ಲ. ಈಗ ಸ್ಟಾರು ವಿರಾಟ್ ಕೊಹ್ಲಿ ಜೊತೆ ಫೋಟೋ ತೆಗೆಸ್ಬಿಟ್ಟು ಸ್ಟಾರ್ ಮಾಡೋಕ್ಕೆ ಕೊಟ್ಟಿದ್ದೀರಾ? ನಿಮ್ಮ ಚೀಫ್ ಸೆಕ್ರೆಟರಿ ಮಗಳನ್ನ ಕರ್ಕೊಬರ್ಬೇಕಿತ್ತ? ನೀವು ನಿಮ್ಮ ಮೊಮ್ಮಗನ ರಾಜಿಸೋದಕ್ಕೋಸ್ಕರ ಆ ವೇದಿಕೆಯನ್ನು ದುರ್ಬಳಕೆ ಮಾಡ್ಕೊಳ್ಬೇಕಿತ್ತ? ವಿರಾಟ್ ಕೊಹ್ಲಿ ಇರಿಟೇಟ್ ಆಗಿ ಎದ್ದೋಗಿದ್ದು ನಿಮಗೆ ಕಾಣಿಸ್ತಿಲ್ಲ ನಿಮಗೆ? ಯಾಕಾಗಿ 2 ಕಡೆ ನಿಮಗೆ ಭದ್ರತೆ ಕೊಡೋಕ್ಕಾಗಲ್ಲ, ವ್ಯವಸ್ಥೆ ಸರಿ ಮಾಡೋಕ್ಕಾಗಲ್ಲ ಅಂದರೆ 2 ಕಡೆ ಸಂಭ್ರಮಾಚರಣೆ ಹಾಕಬೇಕಿತ್ತು, ಸನ್ಮಾನ ಹಾಕಬೇಕಿತ್ತು. ಯಾಕಂದ್ರೆ ಕಂಡೋರ್ ಮಕ್ಕಳು ಸತ್ತಿದ್ದಲ್ಲ, ನಿಮ್ಮ ಮಕ್ಕಳಿಗೆ ಆಟೋಗ್ರಾಫು ಫೋಟೋಗ್ರಾಫ್ ಸಿಕ್ತು, ಕಣ್ಣೋರ್ ಮಕ್ಕಳಿಗೆ ಸಾವು ಸಿಕ್ತು. ಅದನ್ನು ನೀವು ನಿಮ್ಮ ಮಕ್ಕಳು ಸತ್ತೋಗಿಲ್ಲಲ್ಲ, ನಿಮ್ಮ ಮಕ್ಕಳಿಗೆ ಏನು ಪ್ರಾಬ್ಲಮ್ ಆಗಲಿಲ್ವಲ್ಲ, ಅದಕ್ಕೋಸ್ಕರ ನೀವು ಈ ಕೆಲಸವನ್ನು ಮಾಡಿದಿರಿ ಅನ್ನೋದು ಭಾಳ ಸ್ಪಷ್ಟವಾಗುತ್ತೆ. ಇನ್ನೊಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀನಿ. ಪುಷ್ಪ 2 ಸಿನಿಮಾದ್ದು ಪ್ರಮೋಷನಿಗೆ ಅಂತ ಬಂದಾಗ ಅಲ್ಲಿ ಅಲ್ಲು ಅರ್ಜುನ್ ಏನೋ ತುಳಿತಕ್ಕೊಳಗಾಗಿ ಒಬ್ಬ ವ್ಯಕ್ತಿ ಸತ್ತೋದ ಕೂಡಲೇ ಅಲ್ಲು ಅರ್ಜುನನ ಮೇಲೆ FIR ಹಾಕಿ ನೀವು ಅರೆಸ್ಟ್ ಮಾಡಿರಿ. ಈಗ ಯಾರನ್ನ ಅರೆಸ್ಟ್ ಮಾಡ್ತೀರಿ ಸರ್? ಯಾರನ್ನ ಅರೆಸ್ಟ್ ಮಾಡ್ತೀರಿ ಹೇಳಿ? ಈಗ ನೀವೇ ಸ್ವತಃ ಅರೆಸ್ಟ್ ಆಗ್ತೀರಾ? ನಿಮ್ಮ ಉಪಮುಖ್ಯಮಂತ್ರಿ ಅರೆಸ್ಟ್ ಆಗ್ತಾರಾ? ಅಥವಾ ಯಾರು ನಿಮ್ಮ ಚೀಫ್ ಸೆಕ್ರೆಟರಿನ ತಲೆದಂಡ ಮಾಡ್ತೀರಾ? ನಿಮ್ಮ ಹೋಮ್ ಮಿನಿಸ್ಟರ್ ಮಾಡ್ತೀರಾ? ಯಾರನ್ನ ಮಾಡ್ತೀರಿ ಹೇಳಿ ಸರ್? ಆಯಿತು, ಕಾಂಪೆನ್ಸೇಷನ್ 10 ಲಕ್ಷ ರೂಪಾಯಿ ಕೊಟ್ಟೆ ಅಂತಿರಲ್ಲ ಸರ್. ಕೇರಳದ ವ್ಯಕ್ತಿ ಆನೆ ತುಳಿತಕ್ಕೊಳಗಾದವನಿಗೆ 15 ಲಕ್ಷ ಕೊಡ್ತೀರಿ. 7-8ನೇ ಕ್ಲಾಸ್ ಮಕ್ಕಳು ಸತ್ತೋಗಿದ್ದಾರೆ ಸರ್. ಸಾಫ್ಟ್ವೇರ್ ಇಂಜಿನಿಯರ್ ಸತ್ತೋಗಿದ್ದಾನೆ, ಅವ್ರ ಜೀವಕ್ಕೆ 10 ಲಕ್ಷ ರೂಪಾಯಿ ಬೆಲೆನಾ? ಎಲ್ಲ ಹೋಗಿ ನಿಮಗೆ ಬೇಕಾದವರು ಅಂತೇಳಿ ಹೇಳ್ಬಿಟ್ಟು ಯಾವುದೋ ಕೋಮದಳ್ಳೂರಿನಲ್ಲಿ ಸತ್ತೋರಿಗೆ 25 ಲಕ್ಷ ಅನೌನ್ಸ್ ಮಾಡ್ತೀರಿ, ಇಲ್ಲಿ 10 ಲಕ್ಷ ರೂಪಾಯಿ ಅನೌನ್ಸ್ ಮಾಡ್ತಿದ್ರಿ. ಇದೇ ಸರ್ ನಿಮ್ಮ ಸೆನ್ಸಿಟಿವಿಟಿ? ನಿಮ್ಮಲ್ಲಿ ನಿರ್ಭಾವುಕತೆ ಅನ್ನೋದು ಕಾಣ್ತಾ ಇದೆ, ಸಂವೇದನೆನ ನೀವು ಕಳ್ಕೊಂಡಿದ್ದೀರಿ ಅನ್ನೋದು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಇಷ್ಟು 7 IPL ಮ್ಯಾಚ್ಗಳು ಬೆಂಗಳೂರಿನಲ್ಲಿ ನಡೀತಲ್ಲ, ಇದುವರೆಗೆ ಎಷ್ಟು ವರ್ಲ್ಡ್ ಕಪ್ ಮ್ಯಾಚ್ಗಳು ನಡೆದಿದ್ದಾವೆ? ಎಲ್ಲಾದರೂ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಎದುರುಗಡೆ ಆಯಿತು ಇಷ್ಟು ಜನ ಬನ್ನಿ ಅಂತೇಳಿ ಓಪನ್ ಆಗಿ ಮುಖ್ಯಮಂತ್ರಿಯರೇ ಟ್ವೀಟ್ ಮಾಡಿ ಕರಿತಾ ಇದ್ದಾರಲ್ಲ, ವಿಧಾನಸೌಧ ಎದುರುಗಡೆ ಇವರು ಶಾಲು ಮತ್ತು ಪೇಟ ಹಾಕುವಂಥ ಅಗತ್ಯ ಇತ್ತ? ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಬರ್ಬೋದಿತ್ತಲ್ವ? ಅಲ್ಲೇ ಬೆಳಗ್ಗೆಯಿಂದಲೂ ವ್ಯವಸ್ಥೆನ ಮಾಡಿಬಿಟ್ಟು ಒಂದೇ ಕಡೆ ಕೊಡ್ಬೋದಿತ್ತಲ್ವ? ಪೊಲೀಸರು ಏರ್ಪೋರ್ಟ್ ಹತ್ರ ಅವ್ರು ಬಂದು ಇಳಿದಾಗ ಅಲ್ಲಿಂದ ರಕ್ಷಣೆ ಕೊಡಬೇಕು,
ದಾರಿ ಉದ್ದಕ್ಕೂ ರಕ್ಷಣೆ ಕೊಡಬೇಕು. ವಿಧಾನಸೌಧ ಎದುರುಗಡೆ ಇವ್ರ ಮಕ್ಕಳಿಗೆ ಆಟೋಗ್ರಾಫ್ ತಗೊಳ್ಳೋದಕ್ಕೆ ರಕ್ಷಣೆ ಕೊಡಬೇಕು. ಚಿನ್ನಸ್ವಾಮಿ ಸ್ಟೇಡಿಯಂ ಎದುರುಗಡೆ ರಕ್ಷಣೆ ಕೊಡಬೇಕು. ಪೊಲೀಸರು ಏನು ಮಾಡ್ತಾರೆ ವ್ಯವಸ್ಥೆನ? ಒಂದು ಕಡೆ ಕಾರ್ಯಕ್ರಮ ಮಾಡ್ಬೋಯ್ತಲ್ಲ, ಬಂದು ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲೇ ಸ್ಟೇಜ್ ಹಾಕಿ ಅಲ್ಲೇ ಕಾರ್ಯಕ್ರಮ ಇವ್ರದ್ದೊಂದು 15-20 ನಿಮಿಷ ಮುಗಿಸ್ಕೋಬೋದಿತ್ತಲ್ವಾ? ಅಲ್ಲೇ ಇವರು ಗ್ಯಾಲರಿನಲ್ಲಿ ಕೂತ್ಕೋಬೋದಿತ್ತಲ್ವಾ? ಎರಡೆರಡು ಕಡೆ ಯಾಕೆ ಮಾಡಿದ್ರಿ ಸರ್? ಆಮೇಲೆ ನಿಮ್ಮನ್ನು ರಿಸೀವ್ ಮಾಡೋಕ್ಕೆ ವಿರಾಟ್ ಕೊಹ್ಲಿ ಕರೆದಿದ್ದ? ನೀವು ಯಾಕೆ ರಿಸೀವ್ ಮಾಡಕ್ಕೆ ಹೋಗಿದ್ರಿ? ನಿಮಗೆ ವ್ಯವಸ್ಥೆ ಮಾಡೋಕ್ಕಾಗಲ್ಲ ಅಂದಮೇಲೆ ಪ್ರಚಾರಕ್ಕೆ ಹೋದ್ರಿ. IPL ಹೆಡ್ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. IPL ಹೆಡ್ ಇದು ನಾವು ಯಾವುದು ಈ ಥರದೊಂದು ಪ್ರಿಪ್ರೇಷನ್ ನಡೀತಾ ಇರೋದೇ ನಮಗೆ ಗೊತ್ತಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾದ್ಮೇಲೆ ಇವ್ರು ಯಾಕೆ ಮಾಡಬೇಕಿತ್ತು? ಇವ್ರು ಸಚಿವರೆಲ್ಲ ಯಾಕೆ ಓಡೋಗ್ಬಿಟ್ಟು ಬುಕ್ಕೆ ಕೊಡಕ್ಕೆ ಹೋಗ್ಬೇಕು? ಯಾಕೆ ಇವ್ರ ಮಕ್ಕಳನ್ನ ಕರ್ಕೊಬರ್ಬೇಕು? ಇವ್ರು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ, ನಿಮ್ಮ ಮಕ್ಕಳನ್ನ ಹೆಂಗೆ ಕರ್ಕೋಗಿದ್ರಿ? ನಿಮಗೆ ಯಾಕೆ ಆಟೋಗ್ರಾಫ್ ಬೇಕು? ನಿಮ್ಮ ಮಕ್ಕಳಿಗೆ ಯಾಕೆ ಪ್ರಚಾರ ಬೇಕು? ಇಷ್ಟೆಲ್ಲ ನಿಮ್ಮ ಮಕ್ಕಳಿಗೆ ಪ್ರಚಾರ ಪಡ್ಕೊಳ್ಳೋದಕ್ಕೆ ಅಲ್ಲಿ ನೀವು ಕಾರ್ಯಕ್ರಮವನ್ನು ವಿಧಾನಸೌಧದ ಎದುರುಗಡೆ ಮಾಡ್ತೀರಿ. ಸ್ಟೇಜಲ್ಲಿ ಯಾರಿದ್ರು? ಆಟಗಾರರಿಗೆ ಕಿರಿಕಿರಿ ಆಗ್ತಾ ಇತ್ತು. ಅಲ್ಲೊಂದು ವ್ಯವಸ್ಥೆ ಇಲ್ಲ. ಅದು ಯಾರ ಕಾರಣ? ವಿಧಾನಸೌಧ ಯಾರ ಸುಪರ್ದಿನಲ್ಲಿರುತ್ತೆ? ಅಲ್ಲೇ ಅವ್ಯವಸ್ಥೆನ ಮಾಡಿದ್ರಿ. ಅಲ್ಲಿ ಜೊತೆಗೆ ಅಲ್ಲಿ ನುಗ್ಗಲಾಯಿತು. ಆಯಿತು, ಅವರು ಅಷ್ಟು ಅವಘಡ ಸಂಭವಿಸಿದ ನಂತರ ಒಂದು ನೈತಿಕ ಹೊಣೆ ಹೊರುವಂಥ ಒಂದು ನಿಮಗೆ ಕನಿಷ್ಠ ಒಂದು ಧಾರಾಳತನ ಇಲ್ವಲ್ಲ? ಅವ್ರಿಗೆ ಸೂಕ್ತ ಪರಿಹಾರ ಕೊಡಬೇಕು ಅನ್ನೋದು ಧಾರಾಳತನ ಇಲ್ವಲ್ಲ? ಮತ್ತೆ BJP ಅವ್ರು ಮಾಡಿರೋ ಏನು ದೇಶದಲ್ಲಿ ಬೇರೆ ಕಡೆಯಲ್ಲಿ ನಡೆದಿಲ್ವಾ ಅಂತ ಹೇಳ್ತೀರಿ. ದೇಶದಲ್ಲಿ ನಡೆದಿರೋದು ಬಿಟ್ಬಿಟ್ರೆ RCB ಗೆದ್ಕೊಂಬಂದಿರೋದು ವಿರಾಟ್ ಕೊಹ್ಲಿ ಆಗಲಿ ಇಡೀ ತಂಡ ಬರ್ತಿರೋದು ಅವ್ರ ಅಭಿಮಾನಿಗಳು ನೋಡಲಿಕ್ಕೆ, ನಿಮಗೆ ಆಟೋಗ್ರಾಫ್ ಕೊಡೋಕ್ಕಲ್ಲ. ಹಾಗಿದ್ರೂ ಕೂಡ ನಿಮ್ಮನ್ನು ಕರೆದು ಪೇಟ ಹಾಕಿ ಅಂತ ಹೇಳಿದ್ರಾ? ವಿಧಾನಸೌಧ ಎದುರುಗಡೆ ಪ್ರೋಗ್ರಾಮ್ ಮಾಡಿ ಅಂತ ಹೇಳಿದ್ರಾ? RCB ವಿರಾಟ್ ಕೊಹ್ಲಿ ಅವ್ರಿಗೆ ಗೆದ್ದಾದ ನಂತರ ಥ್ಯಾಂಕ್ ಮಾಡಿದ್ದು RCBಗೆ. ಬೆಂಗಳೂರಿನಲ್ಲಿ ನನ್ನ ಹೃದಯ ಇರೋದು, ನನ್ನ ನಿಷ್ಠೆ ಇರೋದು ಬೆಂಗಳೂರಿಗೆ ಅಂತೇಳಿ ಹೇಳಿದ್ರು, ನಿಮಗೆ ಅಂತ ಹೇಳಿಲ್ಲ. ನಿಮ್ಮನ್ನ ಯಾರು ಕರೆದಿದ್ದವರು? ತಿಪ್ಪೆ ಸಾರ್ಸಕ್ ಒಂದು ಜುಡಿಷಿಯಲ್ ಕಮಿಟಿನ ಏನೋ ಒಂದು ನಿವೃತ್ತ ನ್ಯಾಯಾಧೀಶರು ಅಥವಾ ಹಾಲಿನ ಗೊತ್ತಿಲ್ಲ ನನಗೆ, IAS ಆಫೀಸರ್ ನೇತೃತ್ವದಲ್ಲಿ ಒಂದು ತನಿಖೆ ಮಾಡ್ತೀವಿ ಅಂತೇಳಿ ಹೇಳಿದ್ರೆ ಅದು ತಿಪ್ಪೆ ಸಾರಿಸೋದು ಮುಗ್ದೋಯ್ತದು. ಅದರಿಂದ ಏನೂ ಆಗಲ್ಲ. ಇಲ್ಲಿ ಮೂಢ ಹಗರಣದಲ್ಲೇ ನಾವು ನೋಡ್ಲಿಲ್ವಾ? ಇಂಥ ಕಮಿಟಿ ಮಾಡೋದೆಲ್ಲದು ಕೂಡ ಮುಚ್ಚಾಕಕ್ಕೆ ಅನ್ನೋದು ನಮಗೆ ಭಾಳ ಸ್ಪಷ್ಟವಾಗುತ್ತೆ. ನಿಮ್ಮ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಅಲ್ಲು ಅರ್ಜುನ್ ಮೇಲೆ FIR ಹಾಕ್ತಿರೋ ಒಂದು ಸಾವಾಗಿದ್ದಕ್ಕೆ ಆತನನ್ನು ಅರೆಸ್ಟ್ ಮಾಡ್ತೀರಿ, ಆತನನ್ನು ನೀವು ಚೇಸ್ ಮಾಡ್ತೀರಿ. ಇಲ್ಲಿ ಯಾರ ಮೇಲೆ ನೀವು FIR ಹಾಕ್ತೀರಿ ಹೇಳಿ ಸರ್? ಯೋಗಿ ಆದಿತ್ಯನಾಥ್ ಬುದ್ಧಿ ಹೇಳಕ್ಕೆ ಹೋಗ್ತಿದ್ರಲ್ಲ, 60 ಕೋಟಿ ಸಂಭಾಳಿಸಿರುವಂಥ ವ್ಯಕ್ತಿಗೆ ನೀವು 60,000 ಸಂಭಾಳಿಸ್ಲಿಕ್ಕಾಗದೆ ಅಂತವ್ರು ನೀವು ಬುದ್ಧಿ ಹೇಳ್ತಿದ್ರಲ್ಲ. ಇವತ್ತು ಮಾತಾಡಿ, ಇವತ್ತು ಬರ್ರಪ್ಪ ಲಾಡು ಅವರೇ, ಖರ್ಗೆ ಅವರೇ, ಬನ್ನಿ ಇವತ್ತು ಮಾತಾಡಿ. CMಗೆ ಸಂಭ್ರಮಾಚರಣೆಯಲ್ಲಿ ನೀವು ಭಾಗಿಯಾಗಿ ಅಂತ ಹೇಳಿದ ಮೇಲೆ ನೀವು ಸೂಕ್ತ ವ್ಯವಸ್ಥೆ ಮಾಡಬೇಕಲ್ವಾ? ನೆನ್ನೆನೇ ಮಾಡಬೇಕಾದ ಅಗತ್ಯ ಏನಿದೆ? 2-3 ದಿನ ತಗೊಂಡು ಶನಿವಾರ ಎಲ್ಲ ಕಾರ್ಪೊರೇಟ್ ಕಂಪನಿಗಳಿಗೆ ರಜೆ ಇತ್ತು, ಒಳ್ಳೆ ಪ್ರೊಸೆಷನ್ ಮಾಡ್ಬೋದಿತ್ತಲ್ವಾ? ಏನು ಆಟಗಾರರು ಓಡೋಗ್ತಿದ್ರಾ? ಅವರು ಬೆಳಗಿನ ಜಾವದವರೆಗೂ ಆಟ ಆಡಿಬಿಟ್ಟು ಅವರು ಒಂದು ರಿಲ್ಯಾಕ್ಸ್ ಮಾಡೋಕ್ಕೂ ಟೈಮ್ ಇಲ್ದಲ್ಲಿ ಅವ್ರನ್ನ ಅಲ್ಲಿಂದ ತುಂಬ್ಕೊಂಡು ಇಲ್ಲಿ ಬಂದು ನೀವು ಬುಕ್ಕೆ ಕೊಟ್ಟು ಪೋಸ್ ಕೊಟ್ಕೊಂಡು ನೀವು ಫೋಟೋ ತೊಗೊಂಡು ಆಟೋಗ್ರಾಫ್ ತಗೊಳ್ಳೋಕ್ಕೆ ನೀವು ಇದನ್ನೆಲ್ಲ ತರಾತುರಿಲಿ ಮಾಡಿದ್ರಿ. ನಿಮಗೆ ಜವಾಬ್ದಾರಿ ತೊಗೊಳಕ್ಕಾಗಲ್ಲ ಅಂದಮೇಲೆ ಅವ್ರನ್ನ ಕರೆಯೋಕ್ಕೆ ಯಾಕೆ ಹೋದ್ರಿ? ಜನರಿಗೆ ಯಾಕೆ ಇನ್ವೈಟ್ ಮಾಡಿರಿ? ಆ ಪಾಪದ ಮಕ್ಕಳು ಸತ್ತೋಗಿದ್ದಾರಲ್ರಿ. ಶಾಲೆಗೆ ಹೋಗೋವಂಥ ಪೂರ್ಣ ಪ್ರಜಾ ಶಾಲೆಯಲ್ಲಿ ಹೋಗ್ತಾ ಇರೋ ಒಂದು ಮಗು 8ನೇ ಕ್ಲಾಸ್ ನೋಡಿ ಸತ್ತೋಗಿದ್ದಾಳೆ. ಏನಾಗಬೇಕು ಹೇಳಿ? ಅವ್ರ ಪೇರೆಂಟ್ಸಿಗೆ ಏನು ಅನ್ಸ್ಬೇಕು ಹೇಳಿ? ಈಗ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ವೈಯಕ್ತಿಕವಾಗಿ ಅಂದ್ರೆ ಸಂಬಂಧವೇ ಇಲ್ಲದಂತವರು ಭಾಗಿಯಾಗೋದು ಜಾಸ್ತಿ ಆಗ್ತದೆ. ಪ್ರಿಯಾ ಪಟೇಲ್ ಆಗಿದ್ದು, ಈಗ ನಿನ್ನೆ ವಿಧಾನಸೌಧದಲ್ಲಿ ಇದ್ದಂಥದ್ದು ಪ್ರತಿಯೊಬ್ಬರ ಮಕ್ಕಳುಗಳು, ಕಾರ್ಯದರ್ಶಿಗಳು, ಅವ್ರು ಯಾರು ಸಂಬಂಧವೇ ಇಲ್ಲ ಸರ್ಕಾರಕ್ಕೆ, ಇಂಥ ಕೆಲಸ ಜಾಸ್ತಿ ಆಗ್ತಾ ಇದೆ ಅಂತ. ನೆನ್ನೆಯ ಘಟನೆಯನ್ನು ನೋಡಿದರೆ, ಆ ಸ್ಟೇಜನ್ನು ನೋಡಿದರೆ ಕರ್ನಾಟಕದ ಜನಕ್ಕೆ ಅರ್ಥವಾಗೋಗ್ಬಿಟ್ಟಿದೆ. ಈ ಕಾಂಗ್ರೆಸ್ನವರಿಗೆ ಈ ಚುನಾವಣೆಯಲ್ಲಿ ಗೆಲ್ಲಕ್ಕಾಗಲ್ಲ, ಎಲ್ಲೂ ಗೆಲ್ಲಕ್ಕಾಗಲ್ಲ. ಯಾರೋ ಗೆಲ್ಲುವ ಒಳಗಡೆ ತಾವು ಪ್ರಚಾರ ಪಡೋಕ್ಕೆ ಒಂದು ನಿರ್ಲಜ್ಜರಾಗೋಗ್ಬಿಟ್ಟಿದ್ದಾರೆ ಅನ್ನೋದು ಜನಕ್ಕೆ ಅರ್ಥವಾಗೋಗಿದೆ. ಮುಂದಿನ ದಿನಗಳ ಪಾಠ ಕಲಿಸ್ತಾರೆ. ಬ್ರ್ಯಾಂಡ್ ಬೆಂಗಳೂರು ಅದು ಚುನಾವಣೆಯ ಘೋಷವಾಕ್ಯ ಆಗಿತ್ತು. ಇವತ್ತು ಬ್ರ್ಯಾಂಡ್ ಬೆಂಗಳೂರು ಹೋಗಿ ಅದು ಗುಂಡಿ ಬೆಂಗಳೂರು ಆಯಿತು, ಬೀಚ್ ಬೆಂಗಳೂರು ಆಯಿತು. ಇವತ್ತು ಬೆಂಗಳೂರಿಗೆ ಒಂದು ಮರ್ಯಾದೆ ತೆಗೆಯುವಂತಹ ಒಂದು ಘಟನೆಯನ್ನು ಕೂಡ ನೆನ್ನೆ ಸಂಭವಿಸಿತು. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ಕೊಂಡು ಚುನಾವಣೆ ಗೆದ್ದಾದ್ಮೇಲೆ ಅದ್ರ ಬಗ್ಗೆ ಇವರು ಯೋಚನೆ ಮಾಡಿಲ್ಲ. ಬ್ರ್ಯಾಂಡ್ ಬೆಂಗಳೂರು ಇವತ್ತು ಹೆಂಗಾಗಿದೆ ಅಂದರೆ, ಯಾರೇ ಅಪಾರ್ಟ್ಮೆಂಟ್ ಕಟ್ಟಲಿ, ಏನೇ ಕಟ್ಟಲಿ, ಅವರಿಗೆ 1 ಸ್ಕ್ವೇರ್ ಫುಟ್ಟಿಗೆ 100 ರೂಪಾಯಿ ಚಾರ್ಜು. ಈಗೇನೋ 250 ರೂಪಾಯಿ ಮಾಡ್ತಾ ಇದ್ದಾರಂತೆ. ಬಿಲ್ಡರ್ಸನ್ನ ಸುಲಿಗೆ ಮಾಡೋದಕ್ಕೋಸ್ಕರವಾಗಿ ಇವತ್ತು ಎಲ್ಲ ಕೆಲಸ ನಡೀತಿದೆ ಹೊರತು ಬೆಂಗಳೂರಿಗೆ ಏನು ಒಳ್ಳೇದಾಗ್ತಿಲ್ಲ. KNS ಟೆಕ್ನಾಲಜಿಯವರು
ಮೈಸೂರಿಗೆ ಬರಬೇಕಿತ್ತು ಸೆಮಿ ಕಂಡಕ್ಟರ್ ಯೂನಿಟ್, ನಮ್ಮ ಕರ್ನಾಟಕಕ್ಕೆ ಬರಬೇಕಿತ್ತು, ಅವರು ಕಿತ್ಕೊಂಡು ಓಡೋಗ್ಬಿಟ್ರಲ್ಲ. ಪರಿಸ್ಥಿತಿ ಹಿಂಗಾಗೋಗಿದೆ ನಮ್ಮ ಬೆಂಗಳೂರು ಪರಿಸ್ಥಿತಿ. ಸರ್, ನಿನ್ನೆ ಮುಖ್ಯಮಂತ್ರಿಗಳು ಅದೇ ವಿಚಾರ ಪ್ರಸ್ತಾಪ ಮಾಡ್ತಾರೆ, ಕಾನ್ಫರೆನ್ಸ್ ಆಗಿರ್ಲಿಲ್ವಾ ಅನ್ನುವಂಥ ಪ್ರೆಸ್ಮೀಟಲ್ಲಿ ನಿನ್ನೆ ಆ ವಿಚಾರ ಪ್ರಸ್ತಾಪ ಅಲ್ಲಿ ಆಗಿತ್ತಲ್ಲ ಕಾನ್ಫರೆನ್ಸ್. ಎಲ್ಲಿ ಇದರಲ್ಲಿ ಉತ್ತರ ಪ್ರದೇಶದಲ್ಲಿ ಆಗಿತ್ತು ಕಾನ್ಫರೆನ್ಸ್. 60 ಕೋಟಿ ಜನಸಂಖ್ಯೆ, ಬೆಳಗಿನ ಜಾವ ಒಂದು ಅವಘಡ ಸಂಭವಿಸಿತು. 45 ದಿನಗಳ ಕಾಲ ಕುಂಭಮೇಳ ನಡೀತು. ಅದಾದ ನಂತರ ಒಂದು ಸಣ್ಣ ಘಟನೆ ನಡೆದಿದೆಯಾ? 60 ಕೋಟಿ ಜನಕ್ಕೆ ವ್ಯವಸ್ಥೆ ಮಾಡಬೇಕು ಅಂದರೆ ಯೋಚನೆ ಮಾಡಿ. ಒಂದು ದಿನಕ್ಕೆ ಪ್ರಾರಂಭದಲ್ಲಿ 3 ಕೋಟಿಯಿಂದ 5 ಕೋಟಿವರೆಗೂ ಜನ ಬಂದರು. 10,000 ಎಕರೆ ಬರೀ ಪಾರ್ಕಿಂಗ್ ಜಾಗ ಮಾಡಿದರು. ಎಲ್ಲ ಕಡೆಯಿಂದ ಬಂದರು. ಅಷ್ಟು ಏರ್ಪೋರ್ಟ್ಗಳು ಫಿಲ್ ಆಗಿದ್ದು. ಅದೇ ರೀತಿ ರೈಲ್ವೆ ಸ್ಟೇಷನಿಂದ ಜನ ಬಂದರು, ಸ್ವಂತ ವೆಹಿಕಲ್ ತೆಗೆದುಕೊಂಡು ಬಂದರು. ಇಷ್ಟು ಜನಕ್ಕೆ 60 ಕೋಟಿ ಜನಸಂಖ್ಯೆಗೆ 45 ದಿನಗಳ ಕಾಲ ವ್ಯವಸ್ಥೆ ಮಾಡಿದರೆ. ಒಂದು ಘಟನೆ ಸಂಭವಿಸಿದ್ದು, ಅದಾದ ನಂತರ ಮರುಕಳಿಸಕ್ಕೆ ಬಿಡಲಿಲ್ಲ. ನೀವು ಈ ಘಟನೆ ನಿಮ್ಮ ಸಿದ್ದರಾಮೋತ್ಸವಕ್ಕೆ 25 ಲಕ್ಷ ಜನ ಕರೆಸ್ತೀರಲ್ಲ ಸ್ವಾಮಿ. 60,000 ಜನ ನಿಮ್ಮ ಕೇಳ್ಬಾಡ್ಲ. 60,000 ಜನಕ್ಕೆ ನಿಮಗೆ ವ್ಯವಸ್ಥೆ ಮಾಡೋಕ್ಕಾಗಲಿಲ್ವಲ್ಲ. ನೀವು ಜನಕ್ಕೆ ಬನ್ನಿ ಅಂತ ಓಪನ್ ಆಗಿ ಇನ್ವೈಟ್ ಮಾಡಿದ್ಮೇಲೆ ವ್ಯವಸ್ಥೆ ಮಾಡೋದು ನಿಮ್ಮ ಜವಾಬ್ದಾರಿ ತಾನೆ. ನಿಮ್ಮ DGನ ನಿಮ್ಮ ಕಮಿಷನ್ನ ಕೂರಿಸ್ಕೊಂಡು ನಿಮ್ಮ ಅಭಿಪ್ರಾಯ ನೋಡು, ಒಂದು ಅರ್ಧ ದಿನಕ್ಕೆ ವ್ಯವಸ್ಥೆ ಮಾಡೋಕ್ಕಾಗುತ್ತಾ ಅಂತ ಕೇಳಬೇಕು ತಾನೆ. ಏನು ನೀವು ರಾಜಕೀಯ ಜಾತ್ರೆನ ಇದು? ಕಾಂಗ್ರೆಸ್ ಕಾರ್ಯಕ್ರಮ ನಡೀತಾವಲ್ಲ, ಬಂದ ಕೂಡಲೇ ಅಣ್ಣ ಅಂತ ಬಂದವರೆಲ್ಲರೂ ಸ್ಟೇಜ್ ಮೇಲೆ ಹತ್ಬಿಡ್ತಾರೆ, ಹಿಂದ್ಗಡೆ ಹೋಗಿ ನಿಂತಿರ್ತಾರೆ. ನನ್ನ ಇವ್ರದ್ದು ಏನಂದ್ರೆ ಕಾಂಗ್ರೆಸ್ ಕಾರ್ಯಕ್ರಮ ಥರ ಕಾಣಿಸ್ತಾ ಇತ್ತು. ಅಲ್ಲಿ ಯಾರು ಪುಟ್ಟರಂಗ ಶೆಟ್ಟರು ಬರೋದೆ, ಅವರು ಬಂದು ಪೊಲೀಸರಿಗೆ ಡೈರೆಕ್ಷನ್ ಕೊಡೋದು. ಪರಿಸ್ಥಿತಿ ಹೆಂಗಾಗಿತ್ತು ನೋಡಿ. ನೆನ್ನೆ ಕರ್ನಾಟಕ ಪೊಲೀಸು ಮೋಸ್ಟ್ ಎಫಿಷಿಯೆಂಟ್ ಪೊಲೀಸು. ಪೊಲೀಸ್ ಇಲಾಖೆಗೆ ಕಳಂಕ ಬರೋ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿಬಿಡ್ತು. ನಮ್ಮ ಪೊಲೀಸರು ಅಷ್ಟು ಮ್ಯಾಚ್ಗಳು ನಡೆದಿದೆ, ಅಷ್ಟು ಅಚ್ಚುಕಟ್ಟಾಗಿ ಅವರು ಭದ್ರತೆನ ಒದಗಿಸಿದ್ದಾರೆ. ಆದರೆ ನೆನ್ನೆ ಒಂದು ಘಟನೆ ನಮ್ಮ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರೋಂಗೆ ಆಗೋಗ್ಬಿಡ್ತು.